ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಇದು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ 4th ವಿಡಿಯೋಸ್. ಫಸ್ಟ್ ಈ ಥಿಯರಿನ ಯಾವಾಗ ಪ್ರಪೋಸ್ ಮಾಡಿದ್ದು ಅಂತಂದರೆ 1893ಯಲ್ಲಿ ಪ್ರಪೋಸ್ ಮಾಡ್ತಾರೆ. 1913ನಲ್ಲಿ ಅವರಿಗೆ ನೊಬೆಲ್ ಪ್ರೈಸ್ ಬರುತ್ತೆ. ಸೊ ಇಂಪಾರ್ಟೆಂಟ್ 5 ಪಾಯಿಂಟ್ಸ್ ಯಾವುದ್ಯಾವುದು ಅಂತಂದರೆ, ಫಸ್ಟು 5 ಪಾಯಿಂಟ್ಸ್ ಬರೀ ಓದ್ಕೊಂಡು ಹೋಗ್ತೀನಿ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದೊಂದು ಪಾಯಿಂಟು ಸಹ ಒಂದೊಂದು ಎಕ್ಸಾಂಪಲ್ ತೊಗೊಂಡು ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಏನು ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ಆ ಮೆಟಲ್ ಆಟಮ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ possess 2 types of valencies or linkages, namely primary valencies and the secondary valencies. Second point, the primary valency of the central metal ion is equal to its oxidation state and secondary valency is equal to its coordination number. Primary valency of the metal ion is satisfied only by anions and the secondary valency is satisfied by ions or molecules known as the ligands. Fourth point, primary valency of the metal ion is ionizable and the secondary valency is non-ionizable. Fifth point, the secondary valency of the central metal atom are arranged in space to give a definite geometric shapes to the complex compounds. ಫಸ್ಟ್ ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳೋಣ ಇವಾಗ. ಆ ಮೆಟಲ್ ಆಟಮ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಪೊಸೆಸ್ 2 types ಆಫ್ ವೇಲೆನ್ಸೀಸ್ ಆರ್ ಲಿಂಕೇಜಸ್. ಸೊ ಫಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದರೆ ಏನು? ಯಾವ ಕಾಂಪೌಂಡ್ಸಲ್ಲಿ ಮೆಟಲ್ಲು ಮತ್ತು ಲಿಗ್ಯಾಂಡ್ಸ್ ಇದ್ದರೆ ಅಂಥ ಕಾಂಪೌಂಡನ್ನು ನಾವೇನಂತ ಕರಿತೀವಿ? ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಮೆಟಲ್ ಸುತ್ತ ಲಿಗ್ಯಾಂಡ್ಸ್ ಇದ್ದರೆ ಯಾವ ಕಾಂಪೌಂಡಲ್ಲಿ ಆ ಕಾಂಪೌಂಡನ್ನು ಏನಂತ ಕರಿತೀವಿ ನಾವು? ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಈ ಮೆಟಲಲ್ಲಿ ನಾವು 2 types ಆಫ್ ಲಿಂಕೇಜ್ ಅಥವಾ ವೇಲೆನ್ಸೀಸ್ ನೋಡ್ಬೋದು. ಒಂದು ಪ್ರೈಮರಿ ವೇಲೆನ್ಸಿ, ಇನ್ನೊಂದು ಸೆಕೆಂಡರಿ ವೇಲೆನ್ಸೀಸ್ ಅಂತ. ಸೊ ಪ್ರೈಮರಿ ವೇಲೆನ್ಸಿನ ಅರ್ಥ ಮಾಡ್ಕೊಳ್ಳಿ ನೀವು. ಯಾವಾಗಲೂ ಅಷ್ಟೇ ಡಾಟೆಡ್ ಲೈನಲ್ಲಿ ನಾವು ರೆಪ್ರೆಸೆಂಟೆಡ್ ಮಾಡ್ತೀವಿ. ಅದೇ ಸೆಕೆಂಡರಿ ವೇಲೆನ್ಸಿನ ಸಾಲಿಡ್ ಲೈನಲ್ಲಿ ರೆಪ್ರೆಸೆಂಟೆಡ್ ಮಾಡ್ತೀವಿ ಯಾವಾಗ ಅದರದ್ದು ಜಿಯೋಮೆಟ್ರಿ ಬರಿಬೇಕಾದ್ರೆ. ಇವಾಗ ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಎಕ್ಸಾಂಪಲು ಕೋಬಾಲ್ಟ್, ಓಕೆ, NH3 6 Cl3. ಓಕೆ, ಈ ಎಕ್ಸಾಂಪಲ್ ತೊಗೋಣ. ಇದರಲ್ಲಿ ಪ್ರೈಮರಿ ವೇಲೆನ್ಸಿ ಇದು ಯಾವುದು, ಸೆಕೆಂಡರಿ ವೇಲೆನ್ಸಿ ಯಾವುದು ಅಂತ ನೋಡೋಣ. ಫಸ್ಟ್ ಏನು ಮಾಡಬೇಕು ಅಂತಂದರೆ ಮೆಟಲ್ ಅಯಾನ್ ಬರ್ಕೊತೀವಿ ಸೆಂಟ್ರಲಲ್ಲಿ. ಸೊ ಮೆಟಲ್ ಅಯಾನ್ ಬರ್ಕೊಂಡ್ಮೇಲೆ ಅದಕ್ಕೆ ನಾನು 6 ಲಿಂಕೇಜಸ್ ಬರಿತೀನಿ. ಓಕೆ, ಯಾವುದಕ್ಕೆ? ಮೆಟಲ್ ಅಯಾನಿಗೆ ಫಸ್ಟ್ ಏನು ಮಾಡ್ತೀನಿ? 6 ಲಿಂಕೇಜಸ್ ಬರಿತೀನಿ. ಓಕೆ, ಈ 6 ಲಿಂಕೇಜಸ್ ಏನು ಅಂತಂದರೆ ಸಾಲಿಡಲ್ಲಿ ಬರೆದಿದ್ದೀನಿ ನಾನು. ಸಾಲಿಡ್ ಏನು ರೆಪ್ರೆಸೆಂಟೆಡ್ ಮಾಡುತ್ತೆ ಅಂತ ಹೇಳಿದ್ದೆ ನಾನು? ಸೆಕೆಂಡರಿ ವೇಲೆನ್ಸಸ್ಸನ್ನು ನಾವು ಯಾವ ಥರ ರೆಪ್ರೆಸೆಂಟೆಡ್ ಮಾಡ್ತೀವಿ? ಸಾಲಿಡಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲೇನು ಬರಿತೀವಿ ಅಂತಂದರೆ ನಾವು ಅಮೋನಿಯಾ ಬರಿಬೇಕು, NH3. ಓಕೆ, NH3. ಸೊ ಈ ಸಾಲಿಡ್ ಲೈನಲ್ಲಿ ರೆಪ್ರೆಸೆಂಟೆಡ್ ಮಾಡಿರೋದು ಯಾವುದು? ಸೆಕೆಂಡರಿ ವೇಲೆನ್ಸೀಸ್. ಅದೇ ಥರ ನಾನೊಂದು ಡ್ಯಾಶ್ ಲೈನ್ ಯೂಸ್ ಮಾಡ್ತೀನಿ. ಓಕೆ, ಸೊ ಡ್ಯಾಶ್ ಲೈನ್ ಯೂಸ್ ಮಾಡಿ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಇನ್ನೊಂದು ಲಿಂಕೇಜನ್ನು ತೋರಿಸ್ತೀನಿ. ಓಕೆ, ಇಲ್ಲಿ Cl ಅಂತ ಬರಿತೀನಿ ನಾನು, Cl ಅಂತ. ನೋಡಿ, ಈ ಡ್ಯಾಶ್ ಲೈನ್ ರೆಪ್ರೆಸೆಂಟೆಡ್ ಮಾಡ್ತಾ ಇದೆಯಲ್ಲ, ಇದು ಪ್ರೈಮರಿ ವೇಲೆನ್ಸೀಸ್. ಓಕೆ, ನಾವು 2 types ಲಿಂಕೇಜ್ ನೋಡ್ತಾ ಇದ್ದೀವಿ. ಒಂದು ಡ್ಯಾಶ್ ಲೈನ್ ಅಂತಂದರೆ ಪ್ರೈಮರಿ ವೇಲೆನ್ಸೀಸು, ಇನ್ನೊಂದು ಯಾವ್ದು ನೋಡ್ತಾ ಇದ್ದೀವಿ ನಾವು? ಸಾಲಿಡ್ ಲೈನ್ ನೋಡ್ತಾ ಇದ್ದೀವಿ, ದಟ್ ಈಸ್ ದ ಸೆಕೆಂಡರಿ ವೇಲೆನ್ಸೀಸ್. ಓಕೆ, ಸೊ ನೆಕ್ಸ್ಟು ಹಾಗಾದರೆ ಅಮೋನಿಯಾನ ಏನಂತ ಕರಿತೀವಿ ನಾವು? ಸೆಕೆಂಡರಿ ವೇಲೆನ್ಸಿ ಅಂತ ಕರಿತೀವಿ. ಹಾಗೇನೆ ಕ್ಲೋರಿನ್ ಏನಂತ ಕರಿತೀವಿ? ಇಲ್ಲಿ ನಾವು ಕ್ಲೋರೈಡ್ನ ಪ್ರೈಮರಿ ವೇಲೆನ್ಸಿ ಅಂತ ಕರಿತೀವಿ ನಾವು. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸೆಕೆಂಡ್ ಪಾಯಿಂಟು, ದ ಪ್ರೈಮರಿ ವೇಲೆನ್ಸಿ ಆಫ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಇಸ್ ಈಕ್ವಲ್ ಟು ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್ ಆ್ಯಂಡ್ ದ ಸೆಕೆಂಡರಿ ವೇಲೆನ್ಸಿ ಇಸ್ ಈಕ್ವಲ್ ಟು ಇಟ್ಸ್ ಕೋಆರ್ಡಿನೇಷನ್ ನಂಬರ್. ಓಕೆ, ಸೊ ಇವಾಗ ನಾನು ಯಾವ್ದು ಎಕ್ಸಾಂಪಲ್ ತೊಗೊಂಡಿದ್ದೆ? ಕೋಬಾಲ್ಟ್ ತೊಗೊಂಡಿದ್ದೆ. ಕೋಬಾಲ್ಟ್ ಜೊತೆಗೆ ಏನು ಬರೆದಿದ್ದೆ ನಾನು? ಅಮೋನಿಯಾ. ಎಷ್ಟು ಅಮೋನಿಯಾ ಬರೆದಿದ್ದೆ? 6 ಅಮೋನಿಯಾ ಬರೆದಿದ್ದೆ. ಅದ್ರ ಜೊತೆಗೆ ಏನು ಮಾಡಿದ್ದೆ? Cl3 ಬರೆದಿದ್ದೆ ಅಲ್ವಾ? ಸೊ ಇವಾಗ ಕೋಬಾಲ್ಟ್ದ ಆಕ್ಸಿಡೇಷನ್ ನಂಬರ್ ಏನು? ಕೋಬಾಲ್ಟ್ದ ಆಕ್ಸಿಡೇಷನ್ ನಂಬರ್ ಅಥವಾ ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ? 3+ ಇರುತ್ತೆ. ಓಕೆ, ಸೊ ಅದಾದಮೇಲೆ ಅಮೋನಿಯಾ ಬರಿತೀನಿ ನಾನು. ಸೊ ಅಮೋನಿಯಾ 6 ಬರೆದು ಏನು ಮಾಡ್ತೀನಿ? ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಬರ್ತೀನಿ. ಇದನ್ನೇನಂತ ಕರಿತೀವಿ ನಾವು? ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ ನಾವು. ಸೊ ಈ ಕೋಆರ್ಡಿನೇಷನ್ ಸ್ಪಿಯರಲ್ಲಿ ಏನಾಗುತ್ತೆ ಅಂತಂದರೆ 3+ ಬರುತ್ತೆ.
ಓಕೆ, ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಏನು ಮಾಡ್ತೀವಿ ನಾವು Cl3 ಬರಿತೀವಿ ನಾವು. ಓಕೆ, ಸೊ ನಿಮ್ಗೆ ಗೊತ್ತಿದೆ ಇವಾಗಲೇ Cl ಅನ್ನೋದೇನು ಪ್ರೈಮರಿ ವೇಲೆನ್ಸಿ, ಹಾಗೇ ಅಮೋನಿಯಾ ಅನ್ನೋದೇನು ಇಲ್ಲಿ ಸೆಕೆಂಡರಿ ವೇಲೆನ್ಸಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಆಕ್ಸಿಡೇಷನ್ ಸ್ಟೇಟ್, ಓಕೆ, ಸೆಂಟ್ರಲ್ ಮೆಟಲ್ ಅಯಾನ್ದು ಆಕ್ಸಿಡೇಷನ್ ಸ್ಟೇಟನ್ನು ಯಾವುದು ಬ್ಯಾಲೆನ್ಸ್ ಮಾಡ್ತಾ ಇದೆ? ಪ್ರೈಮರಿ ವ್ಯಾಲೆನ್ಸ್ ಏನು ಮಾಡ್ತಾ ಇದೆ? ಬ್ಯಾಲೆನ್ಸ್ ಮಾಡ್ತಾ ಇದೆ. ಆಗಿದೆ ಕೋಬಾಲ್ಟ್ದು ಕೋಆರ್ಡಿನೇಷನ್ ನಂಬರು 6. ಈ ಕೋಆರ್ಡಿನೇಷನ್ ನಂಬರ್ನ ಯಾವುದು ಬ್ಯಾಲೆನ್ಸ್ ಮಾಡ್ತಾ ಇದೆ? ಅಮೋನಿಯಾ ಬ್ಯಾಲೆನ್ಸ್ ಮಾಡ್ತಾ ಇದೆ. ಸೊ ಅಮೋನಿಯಾನ ನಾವೇನಂತ ಕರಿತೀವಿ? ಸೆಕೆಂಡರಿ ವೇಲೆನ್ಸಿ ಅಂತ ಕರಿತೀವಿ. ಸೊ ದ ಪ್ರೈಮರಿ ವೇಲೆನ್ಸಿ ಆಫ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಇಸ್ ಈಕ್ವಲ್ ಟು ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್. ಸೊ ಪ್ರೈಮರಿ ವೇಲೆನ್ಸಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಸೆಂಟ್ರಲ್ ಮೆಟಲ್ ಅಯಾನ್ಗೆ ಈಕ್ವಲ್ ಆಗಿರುತ್ತೆ. ಹಾಗೆಯೇ ಸೆಕೆಂಡರಿ ವೇಲೆನ್ಸಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಕೋಆರ್ಡಿನೇಷನ್ ನಂಬರ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್ಗೆ ಈಕ್ವಲ್ ಆಗಿರುತ್ತೆ. ಓಕೆ, ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಇವಾಗ ಥರ್ಡ್ ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳೋಣ ನಾವು. ಪ್ರೈಮರಿ ವೇಲೆನ್ಸಿ ಆಫ್ ದ ಮೆಟಲ್ ಅಯಾನ್ ಈಸ್ ಸ್ಯಾಟಿಸ್ಫೈಡ್ ಒನ್ಲಿ ಬೈ ಆನಿಯಾನ್ಸ್ ಆ್ಯಂಡ್ ದ ಸೆಕೆಂಡರಿ ವೇಲೆನ್ಸಿ ಈಸ್ ಸ್ಯಾಟಿಸ್ಫೈಡ್ ಬೈ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್. ಸೊ ಅಯಾನ್ಸ್ ಮಾಲಿಕ್ಯೂಲ್ಸನ್ನು ಏನಂತ ಕರಿತೀವಿ ನಾವು? ಲಿಗ್ಯಾಂಡ್ಸ್ ಅಂತ ಕರಿತೀವಿ ಇಲ್ಲಿ. ಸೊ ಏನು ಫಸ್ಟ್ ಪಾಯಿಂಟ್ ಏನು? ಪ್ರೈಮರಿ ವೇಲೆನ್ಸಿ ಆಫ್ ದ ಮೆಟಲ್ ಅಯಾನ್ ಈಸ್ ಸ್ಯಾಟಿಸ್ಫೈಡ್ ಒನ್ಲಿ ಬೈ ಆನಿಯಾನ್ಸ್. ಇವಾಗ ಫಸ್ಟ್ ಎಕ್ಸಾಂಪಲ್ ತೊಗೊಂಡಿದ್ದೆ ನಾನು, ಕೋಬಾಲ್ಟ್ ಬರೆದಿದ್ದೆ. ಓಕೆ, ಅದಾದಮೇಲೆ ಏನು ಮಾಡಿದ್ದೆ? NH3 ಬರೆದು ಏನು ಮಾಡಿದ್ದೆ? ಇಲ್ಲಿ 6 ಬರೆದಿದ್ದೆ, ಆಮೇಲೆ Cl3 ಬರೆದಿದ್ದೆ ಅಲ್ವಾ. ಇದನ್ನು ನಾನು ಏನು ಹೇಳಿದೆ? ನಾನು ಪ್ರೈಮರಿ ವೇಲೆನ್ಸಿ ಅಂತ ಹೇಳಿದೆ. ಈ ಅಮೋನಿಯನ್ ಏನಂತ ಹೇಳಿದೆ ನಾನು? ಸೆಕೆಂಡರಿ ವೇಲೆನ್ಸಿ ಅಂತ ಹೇಳಿದೆ. ಕ್ಲೋರೈಡ್ ಏನಾಗಿರುತ್ತೆ? ಚಾರ್ಜು ಮೈನಸ್ ಚಾರ್ಜ್ ಇರುತ್ತೆ. ಸೊ ಆಕ್ಸಿಡೇಷನ್ ನಂಬರ್ ಏನಾಗಿರುತ್ತೆ ನೋಡಿ? 3+ ಇರುತ್ತೆ. ಯಾವಾಗಲೂ ಅಷ್ಟೇ ಸೆಂಟ್ರಲ್ ಮೆಟಲ್ ಅಯಾನ್ ಇಲ್ಲಿ ಕೇಟಯಾನ್ ಆಗಿರುತ್ತೆ. ಕೇಟಯಾನನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಮಗೇನು ಬರಬೇಕು? ಆನಿಯನ್ ಬೇಕು. ಓಕೆ, ಅದಕ್ಕೆ ಯಾವಾಗಲೂ ಅಷ್ಟೇ ಪ್ರೈಮರಿ ವೇಲೆನ್ಸಿ ಆಫ್ ದ ಮೆಟಲ್, ಯಾವಾಗಲೂ ಪ್ರೈಮರಿ ವೇಲೆನ್ಸಿ ಮೆಟಲ್ ಅಯಾನ್ದು ಸ್ಯಾಟಿಸ್ಫೈ ಮಾಡೋಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಯಾವಾಗಲೂ ಆನಿಯನ್ ಯೂಸ್ ಮಾಡ್ತೀವಿ ನಾವು. ಅದೇ ನೀವು ಸೆಕೆಂಡರಿ ವೇಲೆನ್ಸಿ ತೊಗೊಂಡ್ರೆ, ಇವಾಗ ನೋಡಿ ಕೋಬಾಲ್ಟ್ ಇದೆ. ಸೊ ಒಂದು ಎಕ್ಸಾಂಪಲ್ ಇದರಲ್ಲಿ ನೋಡಿ ಅಮೋನಿಯಾ ತೊಗೊಂಡಿದ್ದೀನಿ. ಅಮೋನಿಯಾ ಈಸ್ ಅ ಮಾಲಿಕ್ಯೂಲ್ ಅಲ್ವಾ, ಅದರಲ್ಲಿ ಚಾರ್ಜ್ ಇರಲ್ಲ. ಅಮೋನಿಯನ್ ಯಾವ ಥರ ಬರಿತೀವಿ ನಾವು? NH3 ಅಂತ ಬರಿತೀವಿ, ಮಾಲಿಕ್ಯೂಲ್. ಸೊ ಇನ್ನೂ ಒಂದು ಎಕ್ಸಾಂಪಲ್ ತೊಗೊತೀನಿ ನಾನು. ಯಾವುದು ಅಂತಂದರೆ ನೋಡಿ NH3. ಓಕೆ, ಸೊ 5 ತೊಗೊತೀನಿ, Cl3 ತೊಗೊತೀನಿ ನಾನು. ಸೊ ಇದನ್ನು ಬರಿಬೇಕಾದ್ರೆ ನಾವು ಯಾವ ಥರ ಕಾಂಪ್ಲೆಕ್ಸಲ್ಲಿ ಯಾವ ಥರ ಬರಿತೀನಿ ಅಂತಂದರೆ ನೋಡಿ, ಕೋಬಾಲ್ಟ್ ಬರೆದು ಸೊ NH3 ಬರಿತೀನಿ. ಓಕೆ, NH3 ಬರೆದು ಏನು ಮಾಡ್ತೀನಿ? 5 ಬರೆದು Cl ಬರೆದು ಆಮೇಲೆ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕ್ತೀನಿ. ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ ಈ ಸ್ಕ್ವೇರ್ ಬ್ರ್ಯಾಕೆಟನ್ನು ಏನಂತ ಕರಿತೀವಿ ನಾವು? ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ ಅಲ್ವಾ. ಸೊ ಕೋಆರ್ಡಿನೇಷನ್ ಸ್ಪಿಯರ್ ಆಗಲಿ ಇಲ್ಲಿ ಎಷ್ಟು ಆಗುತ್ತೆ ಅಂತಂದರೆ ಇದು 2+ ಆಗುತ್ತೆ. ನೆಕ್ಸ್ಟ್ ಇಲ್ಲೇನಾಗುತ್ತೆ? Cl2 ಬರುತ್ತೆ. ಸೊ ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಏನು? ಕೋಬಾಲ್ಟದು ಆಲ್ರೆಡಿ ಹೇಳಿದ್ದೆ ನಾನು, 6 ಕೋಆರ್ಡಿನೇಷನ್ ನಂಬರು. ಸೊ ಏನು? ಅಮೋನಿಯನು ಇಲ್ಲಿ ಸೆಕೆಂಡರಿ ವೇಲೆನ್ಸಿ ಅಂತ ಕರಿತೀವಿ ನಾವು. ಹಾಗೇ ಈ ಕ್ಲೋರೈಡನ್ನು ಸಹ ನಾವು ಸೆಕೆಂಡರಿ ವೇಲೆನ್ಸ್ ಅಂತ ಕರಿತೀವಿ ನಾವು. ಸೊ ಹಾಗಾದರೆ ಏನು ಅಂತಂದರೆ ಕೋಆರ್ಡಿನೇಷನ್ ನಂಬರ್ನ ಯಾವ ಸ್ಯಾಟಿಸ್ಫೈಡ್ ಮಾಡ್ತಾ ಇದೆ? ಸೆಕೆಂಡರಿ ವೇಲೆನ್ಸಿ ಸ್ಯಾಟಿಸ್ಫೈಡ್ ಮಾಡ್ತಾ ಇದೆ. ಅಮೋನಿಯಾ ಏನು? ಮಾಲಿಕ್ಯೂಲ್. ಅದ್ರ ಜೊತೆಗೆ ಕ್ಲೋರೈಡ್ ಅಂತಂದರೆ ಏನು? ಅಯಾನು. ಸೊ ಅದಕ್ಕೆ ಹೇಳ್ತಾರೆ ಸೆಕೆಂಡರಿ ವೇಲೆನ್ಸಿ ಇಸ್ ಸ್ಯಾಟಿಸ್ಫೈಡ್ ಬೈ ಅಯಾನ್ಸ್ ಆರ್ ದ ಮಾಲಿಕ್ಯೂಲ್ಸ್. ಓಕೆ, ಸೊ ಅಯಾನ್ಸ್ ಆದರೂ ಸ್ಯಾಟಿಸ್ಫೈಡ್ ಮಾಡ್ಬೋದು ಅಥವಾ ಮಾಲಿಕ್ಯೂಲ್ಸ್ ಆದ್ರೂ ಸ್ಯಾಟಿಸ್ಫೈಡ್ ಮಾಡ್ಬೋದು. ಇಲ್ಲಿ ಇನ್ನೂ ಒಂದೇನು ಅಂತಂದರೆ Cl ಬರೆದಿದ್ದೀನಿ ಎಲ್ಲ ನೋಡು. ಈ Cl ಏನಾಗುತ್ತೆ ಅಂತಂದರೆ ಪ್ರೈಮರಿ ವೇಲೆನ್ಸಿ ಥರನೂ ಆ್ಯಕ್ಟ್ ಮಾಡುತ್ತೆ, ಹಾಗೆಯೇ ಸೆಕೆಂಡರಿ ವೇಲೆನ್ಸಿ ಥರನೂ ಆ್ಯಕ್ಟ್ ಮಾಡುತ್ತೆ. ಯಾಕೆ ಅಂತಂದರೆ ಕೋಬಾಲ್ಟದು ಏನಿತ್ತು? ಆಕ್ಸಿಡೇಷನ್ ಸ್ಟೇಟ್ ಏನಿತ್ತು? 3+ ಇತ್ತು. ಸೊ 3+ ಇದ್ದರೆ ಅದನ್ನು ಸ್ಯಾಟಿಸ್ಫೈ ಮಾಡಬೇಕಾದ್ರೆ ಪ್ರೈಮರಿ ವೇಲೆನ್ಸಿ ಎಷ್ಟು ಬೇಕು ನಮಗೆ? 3Cl- ಬೇಕು. ಸೊ 2Cl ಇಲ್ಲಿದೆ, ಬಟ್ ಒಂದು Cl ಏನಾಗಿದೆ ಅಂತಂದರೆ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆ ಇದೆ. ಸೊ ಇದೇನಾಗುತ್ತೆ ಅಂತಂದರೆ ಸೆಕೆಂಡರಿ ವೇಲೆನ್ಸಿ ಥರನೂ ಆ್ಯಕ್ಟ್ ಮಾಡುತ್ತೆ, ಅದ್ರ ಜೊತೆಗೆ ಪ್ರೈಮರಿ ವೇಲೆನ್ಸಿ ಥರನೂ ಸಹ ಇದು ಆ್ಯಕ್ಟ್ ಮಾಡುತ್ತೆ. ಓಕೆ, ಸೊ ಇದನ್ನು ಬರಿಬೇಕಾದ್ರೆ ನಾವೇನು ಮಾಡ್ತೀವಿ ಅಂತಂದರೆ ಡ್ಯಾಶ್ ಲೈನು ತೋರಿಸ್ತೀವಿ. ಹೆಂಗೆ ಬರಿತೀವಿ ಅಂತಂದರೆ ನೋಡಿ, ಕೋಬಾಲ್ಟು. ಸೊ ಫಸ್ಟ್ ಏನು ಮಾಡ್ತೀನಿ ನಾನು? 6 ಕೋಆರ್ಡಿನೇಷನ್ ನಂಬರು 6 ಬರ್ಕೊತೀನಿ. 6 ಬರೆದ್ಮೇಲೆ ಏನು ಮಾಡ್ತೀನಿ? ಇಲ್ಲಿ ಅಮೋನಿಯಾ ಬರಿತೀವಿ. ಓಕೆ, ಸೊ ಅಮೋನಿಯಾ ಬರಿತೀನಿ ಎಲ್ಲ ಕಡೆನೂ 4 ಟೈಮ್. ಸೊ ಇಲ್ಲಿ ಅಮೋನಿಯಾ ಎಷ್ಟಿದೆ? ಇಲ್ಲಿ ಬರೀ 5 ಅಮೋನಿಯಾ ಇದೆ. ಸೊ 5 ಪ್ಲೇಸಿಗೆ ಏನು ಮಾಡ್ತೀನಿ ನಾನು? ಅಮೋನಿಯಾ. ಈ ಸಾಲಿಡ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ? ಸೆಕೆಂಡರಿ ವೇಲೆನ್ಸ್ ಇಂಡಿಕೇಟ್ ಮಾಡುತ್ತೆ. ಇನ್ನೊಂದು ಏನು ಮಾಡ್ತೀನಿ? ಇಲ್ಲಿ Cl ಬರಿತೀನಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಇನ್ನೂ 2Cl ಇದೆ ಅಲ್ವಾ, ಇಲ್ಲಿ ಡಾಟೆಡ್ ಲೈನ್ ಹಾಕ್ತೀನಿ ನಾನು. Cl ಬರಿತೀನಿ. ಬಟ್ ಇಲ್ಲಿ ಸಹ ಏನಾಗುತ್ತೆ ಅಂತಂದರೆ ಈ Cl ಇದೆಯಲ್ಲ, ಇದು ಎರಡು ಥರನೂ ಆ್ಯಕ್ಟ್ ಮಾಡ್ತದೆ. ಅದನ್ನು ಏನಂತ ಕರಿತೀವಿ? ಡ್ಯುಯಲ್ ನೇಚರ್ ಅಂತ ಕರಿತೀವಿ. ಸೊ ಡ್ಯುಯಲ್ ನೇಚರ್ ಅಂತ ಕರಿತೀವಿ. ಇದನ್ನು ನೋಡಿ ಸಾಲಿಡು ಮತ್ತು ಡಾಟೆಡ್ ಲೈನ್ ಎರಡರಿಂದನೂ ಸಹ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಇಂಡಿಕೇಟ್ ದಟ್ ಆ್ಯಕ್ಚುಲಿ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಇಟ್ ಆ್ಯಕ್ಟ್ ಆಸ್ ಅನ್ ಪ್ರೈಮರಿ ವೇಲೆನ್ಸಿ ಆ್ಯಂಡ್ ಆಲ್ಸೋ ದ ಸೆಕೆಂಡರಿ ವೇಲೆನ್ಸಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ನಾವು 4th ಪಾಯಿಂಟ್ ಹೋಗೋಣ. ಪ್ರೈಮರಿ ವೇಲೆನ್ಸಿ ಆಫ್ ದ ಮೆಟಲ್ ಅಯಾನ್ ಈಸ್ ಅಯನೈಸಬಲ್ ಆ್ಯಂಡ್ ದ ಸೆಕೆಂಡರಿ ವೇಲೆನ್ಸಿ ಈಸ್ ನಾನ್ ಅಯನೈಸಬಲ್. ಹಾಗಂದರೆ ಏನು? ಇವಾಗ ಎರಡು ಎಕ್ಸಾಂಪಲ್ ತೊಗೊತೀನಿ ನಾನು. ಒಂದು ಕೋಬಾಲ್ಟ್, ಓಕೆ, NH3, 6 Cl3
ಇದನ್ನು ಯಾವ ಥರ ಬರಿಬೋದು ನಾವು ಕೋಆರ್ಡಿನೇಷನ್ ಕಾಂಪ್ಲೆಕ್ಸಲ್ಲಿ ಯಾವ ಥರ ಬರಿಬೋದು CO ಕೋಬಾಲ್ಟ್ ಬರಿತೀವಿ, ಕೋಬಾಲ್ಟ್ ಬರೆದು ಏನು ಮಾಡ್ತೀವಿ ಅಮೋನಿಯಾ 6 ಬರಿತೀನಿ, ಕೋಆರ್ಡಿನೇಷನ್ ಸ್ಪಿಯರ್ ಬರಿತೀನಿ, ಅದಾದಮೇಲೆ ಏನು ಮಾಡ್ತೀನಿ Cl3 ಬರಿತೀನಿ. ಓಕೆ, ಸೊ ಇದರಲ್ಲಿ ನಿಮ್ಗೆ ಗೊತ್ತಿದೆ ಫಸ್ಟು Cl3 ಇದೆಯಲ್ಲ, ಈ Cl3 ಏನು ಪ್ರೈಮರಿ ವೇಲೆನ್ಸಿ ಅಲ್ವಾ, ಪ್ರೈಮರಿ ವೇಲೆನ್ಸಿ. ಹಾಗೆಯೇ ಈ ಅಮೋನಿಯಾ ಇದೆಯಲ್ಲ ದಿಸ್ ಈಸ್ ಆ್ಯಕ್ಚುಲಿ ಸೆಕೆಂಡರಿ ವೇಲೆನ್ಸಿ, ಇದು ಗೊತ್ತಿದೆ ನಿಮಗೆ. ಸೊ ನೆಕ್ಸ್ಟ್ ಏನು ಈ ಪಾಯಿಂಟಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ ಪ್ರೈಮರಿ ವೇಲೆನ್ಸಿ ಆಫ್ ದ ಮೆಟಲ್ ಅಯನ್ ಇಸ್ ಅಯನೈಸಬಲ್ ಅಂತಂದರೆ ಯಾವಾಗ ನಾವು ಡಿಸಾಲ್ವ್ ಮಾಡ್ತೀವಿ, ಓಕೆ, ಒಂದು ವಾಟ್ರಲ್ಲಿ ಅಕ್ವೇಸ್ ಸೊಲ್ಯೂಷನ್ ಅಂದರೆ ವಾಟ್ರಲ್ಲಿ ಡಿಸಾಲ್ವ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಇದು 2 ಅಯಾನ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಒಂದು ಕೋಆರ್ಡಿನೇಷನ್ ಸ್ಪಿಯರ್ ಇರುತ್ತಲ್ಲ ನೋಡಿ ಆ ಅಯಾನ್ಸು, ಓಕೆ, ದಟ್ ಈಸ್ ಮೀನ್ಸ್ 3+ ಪ್ಲಸ್ ಅದ್ರ ಜೊತೆಗೆ 3Cl- ಅಂದರೆ 2 ಅಂತಂದರೆ ಇದು 1 ಅಯಾನ್ಸ್ ಆಯಿತು, ಇಲ್ಲಿ 3 ಅಯಾನ್ಸ್ ಆಯಿತು, ಟೋಟಲಾಗಿ ಎಷ್ಟಾಯಿತು 4 ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಎಷ್ಟು ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ 4 ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಅಲ್ಲಿಗೆ ಈ ಸೆಕೆಂಡರಿ ವೇಲೆನ್ಸಿ ಏನಾಯಿತು ಅಯನೈಸ್ ಆಗಲಿಲ್ಲ ಅದು. ಓಕೆ, ಸೊ ಒಂದಿತ್ತು ನೋಡಿ, ಒಂದು ಆಗೇ ಉಳ್ಕೊಂತು. ಬಟ್ ಇಲ್ಲೇನಾಯಿತು Cl3 ಇರೋದೇನಾಯಿತು ಅಯನೈಸ್ ಆಗಿ ಏನಾಯಿತು 3Cl- ಆಯಿತು. ಸೊ ಅದಕ್ಕೆ ಪ್ರೈಮರಿ ವೇಲೆನ್ಸಿ ಈಸ್ ಆ್ಯಕ್ಚುಲಿ ಅಯನೈಸಬಲ್ ಅಂತ ಕರಿತೀವಿ, ಹಾಗೆಯೇ ಸೆಕೆಂಡರಿ ವೇಲೆನ್ಸಿ ಈಸ್ ನಾನ್ ಅಯನೈಸಬಲ್ ಅಂತ ಕರಿತೀವಿ ನಾವು. ಓಕೆ, ಸೊ ಇನ್ನೂ ಒಂದು ಎಕ್ಸಾಂಪಲ್ ತೊಗೊತೀನಿ ನೋಡಿ ನಾನು, ಕೋಬಾಲ್ಟ್. ಓಕೆ, ಕೋಬಾಲ್ಟಿಗೆ ಏನು ಮಾಡ್ತೀವಿ NH3 5 ತೊಗೊತೀನಿ, Cl3 ತೊಗೊತೀನಿ. ಸೊ ಇದನ್ನು ಬರಿಬೇಕಾದ್ರೆ ಯಾವ ಥರ ಬರಿತೀವಿ ಕೋಆರ್ಡಿನೇಷನ್ ಸ್ಪಿರಲ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, CO ಬರಿತೀವಿ. ಆವಾಗ ನೆಕ್ಸ್ಟು NH3 ಕಾಂಪ್ಲೆಕ್ಸ್ ಬರಿಬೇಕಾದ್ರೆ 5 ಬರೆದು Cl ಬರೆದು ಕೋಆರ್ಡಿನೇಷನ್ ಸ್ಪಿಯರ್ ಬರೆದು ಅದಾದಮೇಲೆ Cl2 ಬರಿತೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಇವಾಗ ವಾಟ್ರಲ್ಲಿ ಏನು ಮಾಡ್ತೀನಿ ನಾನು ಡಿಸಾಲ್ವ್ ಮಾಡ್ತೀನಿ. ಡಿಸಾಲ್ವ್ ಮಾಡಿದ ತಕ್ಷಣ ಏನಾಗುತ್ತೆ ಇದು ಸೆಕೆಂಡರಿ ವೇಲೆನ್ಸಿ ಅಲ್ವಾ, ದಿಸ್ ಈಸ್ ಆ್ಯಕ್ಚುಲಿ ಸೆಕೆಂಡರಿ ವೇಲೆನ್ಸಿ ಅಲ್ವಾ. ಸೊ ಏನಾಗುತ್ತೆ ಅಂತಂದರೆ ಕೋಬಾಲ್ಟ್, ಓಕೆ, NH3 5 Cl2+ ಅಂದರೆ ಇದು 1 ಅಯಾನ್ ಆಗಿ ಫಾರ್ಮೇಷನ್ ಆಗುತ್ತೆ. ಮತ್ತು ಈ ಸೆಕೆಂಡರಿ ವೇಲೆನ್ಸಿ ಅಯನೈಸ್ ಆಗಲ್ಲ, ಅದು ಅಯನೈಸ್ ಆಗಿ ಇನ್ನೂ ಒಂದಷ್ಟು ಅಯಾನ್ಸ್ ಕೊಡೋದಿಲ್ಲ ಅದು. ಬಟ್ ಅದೇ ನೀವು Cl ತೊಗೊಂಡಾಗ ಏನಾಗುತ್ತೆ ಅಂತಂದರೆ Cl2 ಅಯನೈಸ್ ಆಗಿ ಏನಾಗುತ್ತೆ 2Cl ಆಗಿ ಫಾರ್ಮೇಷನ್ ಆಗುತ್ತೆ. ಓಕೆ, ಇದನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತಂದರೆ ನೋಡಿ, ಸಿಲ್ವರ್ ನೈಟ್ರೇಟ್ ಹಾಕ್ತೀನಿ ನಾನು. ಓಕೆ, ಸಿಲ್ವರ್ ನೈಟ್ರೇಟ್ ಹಾಕ್ತೀನಿ, 2 moles 3 moles ಸಿಲ್ವರ್ ನೈಟ್ರೇಟ್ ಏನಾದರೂ ರಿಯಾಕ್ಟ್ ಆಗಿದ್ದರೆ ಅವಾಗ ಏನಾಗುತ್ತೆ ಅಂತಂದರೆ ಸಿಲ್ವರ್ ಕ್ಲೋರೈಡ್ ಆಗಿ ಕನ್ವರ್ಷನ್ ಆಗುತ್ತೆ. ಓಕೆ, ಸಿಲ್ವರ್ ಕ್ಲೋರೈಡ್ ಆಗಿ ಕನ್ವರ್ಷನ್ ಆಗುತ್ತೆ. ಅದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂತಂದರೆ 3 ಏನಿದೆ ಅಲ್ಲಿ 3 ಪ್ರೈಮರಿ ವೇಲೆನ್ಸಿ ಇದೆ, 3 ಪ್ರೈಮರಿ ವೇಲೆನ್ಸಿ ಇದೆ. ಸೊ ಇದು ಅಯನೈಸಬಲ್ ಆಗಿದ್ದಕ್ಕೆ ಅದು ಸಿಲ್ವರ್ ನೈಟ್ರೇಟ್ ಜೊತೆಗೆ ರಿಯಾಕ್ಟ್ ಆಯಿತು. ಇಲ್ಲೇ ಏನು ಮಾಡ್ತೀವಿ ಅಂತಂದರೆ 2 mole ಆಫ್ ಸಿಲ್ವರ್ ನೈಟ್ರೇಟ್ ಹಾಕ್ತೀವಿ. 2 mole ಆಫ್ ಸಿಲ್ವರ್ ನೈಟ್ರೇಟ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ 2 ಸಿಲ್ವರ್ ಕ್ಲೋರೈಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ 4th ಪಾಯಿಂಟ್. ನೆಕ್ಸ್ಟ್ 5th ಪಾಯಿಂಟ್ ನೋಡೋಣ. ದ ಸೆಕೆಂಡರಿ ವೇಲೆನ್ಸೀಸ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅರೇಂಜ್ಡ್ ಇನ್ ಸ್ಪೇಸ್ ಟು ಗಿವ್ ಅ ಡೆಫಿನೆಟ್ ಜಿಯೋಮೆಟ್ರಿಕ್ ಸ್ಪೇಸ್ ಟು ದ ಕಾಂಪ್ಲೆಕ್ಸ್ ಕಾಂಪೌಂಡ್. ಇವಾಗ ನಾನು 2 ಎಕ್ಸಾಂಪಲ್ ತೊಗೊತೀನಿ ಮತ್ತೆ ಇಲ್ಲಿ. ಸೊ ಕೋಬಾಲ್ಟ್ NH3 6 Cl3. ಓಕೆ, ಸೊ ಆವಾಗಲೇ ಸ್ಟ್ರಕ್ಚರ್ ಬರೆದೆ ನಾನು. ಇದನ್ನು ಬರಿಬೇಕಾದ್ರೆ ಹೇಗೆ ಬರಿತೀವಿ ಅಂತಂದರೆ ಕೋಬಾಲ್ಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಬರಿತೀನಿ. ಕೋಬಾಲ್ಟ್ NH3, ಓಕೆ, 6 ಇದೆ. ಸೊ 6ಗೆ ಏನು ಮಾಡ್ತೀವಿ ಇಲ್ಲಿ 3+ ಬರೆದು Cl3 ಬರಿತೀನಿ ನಾನು. ಓಕೆನಾ, ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನೋಡಿ 6 ಕೋಆರ್ಡಿನೇಷನ್ ನಂಬರ್. ಓಕೆ, ಸೊ ಈ 6 ಕೋಆರ್ಡಿನೇಷನ್ ನಂಬರ್ನ ಯಾವ ಸ್ಯಾಟಿಸ್ಫೈಡ್ ಮಾಡ್ತಾ ಇದೆ ಸೆಕೆಂಡರಿ ವೇಲೆನ್ಸಿ ಸ್ಯಾಟಿಸ್ಫೈಡ್ ಮಾಡ್ತಾ ಇದೆ. ವಾಟ್ ಇಸ್ ದ ಜಿಯೋಮೆಟ್ರಿ ಏನು ಇದ್ರದ್ದು? ಸೊ ಇದ್ರದ್ದು ಜಿಯೋಮೆಟ್ರಿ ಏನು ಅಂತಂದರೆ ಅಕ್ಟಾಹೆಡ್ರಲ್ ಅಲ್ವಾ, ಅಕ್ಟಾಹೆಡ್ರಲ್. ಸೊ ಅಕ್ಟಾಹೆಡ್ರಲ್ ಅಂತ ಹೆಂಗೆ ಗೊತ್ತಾಯಿತು ಅಂತಂದರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೆಕೆಂಡರಿ ವೇಲೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸೆಕೆಂಡರಿ ವೇಲೆನ್ಸಿ ಯಾವ ಥರ ಅರೇಂಜ್ಮೆಂಟ್ ಆಗುತ್ತೆ. ಸೊ ಕೋಬಾಲ್ಟ್ ನೋಡಿರಿ, ಓಕೆ, NH3 this all are actually secondary valencies. ಎಲ್ಲ ಅಮೋನಿಯನು ಇಲ್ಲಿ ಸೆಕೆಂಡರಿ ವೇಲೆನ್ಸೀಸ್. ಓಕೆ, ಸೊ ಇದ್ರ ಜೊತೆಗೆ ಡಾಟೆಡ್ ಲೈನ್ ಬರಿತೀನಿ ನಾನು. ಡಾಟೆಡ್ ಲೈನ್ ಬರೆದೇನು ಮಾಡ್ತೀನಿ Clನ ರೆಪ್ರೆಸೆಂಟೆಡ್ ಮಾಡ್ತೀನಿ. ನೋಡಿ ಸ್ಟ್ರಕ್ಚರ್ ತೊಗೋಬೇಕಾದ್ರೆ, ಓಕೆ, ಸ್ಟ್ರಕ್ಚರ್ ತೊಗೋಬೇಕಾದ್ರೆ ನಾನು ಯಾವ ಥರ ತೊಗೊತೀನಿ ಅಂತಂದರೆ ನೋಡಿ, ಓಕೆ, ಸೊ ನಾನು ಕನ್ಸಿಡರ್ ಮಾಡ್ತಾ ಇರೋದು ಯಾವುದು ಸೆಕೆಂಡರಿ ವೇಲೆನ್ಸಿ ಮಾತ್ರ ಕನ್ಸಿಡರ್ ಮಾಡಿದ್ರೆ ನನಗೆ ಯಾವ ಸ್ಟ್ರಕ್ಚರ್ ಬರುತ್ತೆ ಅಕ್ಟಾಹೆಡ್ರಲ್ ಬರುತ್ತೆ. ಸೊ ಇಲ್ಲಿ ಏನು ಹೇಳಿದ್ದಾರೆ ಸೆಕೆಂಡರಿ ವೇಲೆನ್ಸೀಸ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ಸ್ ಆರ್ ಅರೇಂಜ್ಡ್ ಇನ್ ಸ್ಪೇಸ್ ಟು ಗೆಟ್ ಡೆಫಿನೆಟ್ ಜಿಯೋಮೆಟ್ರಿಕಲ್ ಶೇಪ್. ಸೊ ಸೆಕೆಂಡರಿ ವೇಲೆನ್ಸೀಸ್ ಏನಾಗುತ್ತೆ ಡೈರೆಕ್ಷನಲ್ಲಿ ಅರೇಂಜ್ಮೆಂಟ್ ಆಗಿ ಸ್ಪೇಸಲ್ಲಿ ಅದು ಒಂದು ಜಿಯೋಮೆಟ್ರಿ ಕೊಡುತ್ತೆ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ಗೆ.
ಈ ಟಾಪಿಕ್ಕು ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ನನ್ನ ವೀಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.